ನೋಡ್ತಾ ಇದ್ದೀವಿ ಲೈವ್ ದೃಶ್ಯ. ಇನ್ನೇನು ಸೂರ್ಯನ ಕಿರಣ ಸರಿತಾ ಹೋಗ್ತಾ ಇದೆ, ಶಿವಲಿಂಗದ ಮೇಲೆ ಎಕ್ಸಾಕ್ಟ್ಲಿ ಬಿದ್ದಿದೆ. ವರ್ಷ ಆಯ್ತು, ಅಭಿಷೇಕ ಮಾಡಿಸ್ಕೊಂಡ ಬನ್ನೇನು ಹೊರಟೇ ಬಿಡ್ತಾನೆ. ಈ ಕೌತುಕಕ್ಕೆ ಕಾಯ್ತಾ ಇದ್ರು ಇಷ್ಟು ವರ್ಷ. ಒಂದು ವರ್ಷಕ್ಕೆ ಒಂದ್ಸಲಿ ಅಬ್ಬಾ ಭಗವಂತ ಅಂತಾರೆ, ಒಂದ್ಸಲಿ ಪರೀಕ್ಷೆ ಮಾಡ್ತಾನೆ, ಒಂದ್ಸಲಿ ಹಾಗೆ ದರ್ಶನವನ್ನು ಕೊಡ್ತಾನೆ. ನೋಡು 5:02 ಅಂತ ಹೇಳಿದ್ವಿ, 5:15 ಅವನ ಟೈಮೇ ಬೇರೆ. ಭಗವಂತ ಹಾಕಿರೋ ನಿರ್ಧಾರ ಯಾರ ಕೈಯಲ್ಲಿ ತಪ್ಸಕ್ಕೆ ಸಾಧ್ಯವಿಲ್ಲ. ಭಗವಂತನ ಕೃಪಾಶೀರ್ವಾದ ಎಲ್ರಿಗೂ ಆಗಲಿ. ಸಂಕ್ರಾಂತಿ ಹಬ್ಬ ಪ್ರಯುಕ್ತವಾಗಿ ಎಲ್ಲರಿಗೂ ಈ ನೇರ ದೃಶ್ಯ ಸುವರ್ಣ ಏಷ್ಯಾ ಟಿ ವಿ ಮುಖ ನೋಡೋದ್ರಿಂದ ಜನಗಳು ಏಷ್ಯಾ ನೆಟ್ಗೆ ತುಂಬ ಹೃದಯದ ಆಶೀರ್ವಾದ ಅಂತ ಎಲ್ಲರೂ ಹೇಳ್ಬಿಡ್ತಾರೆ. ಇದು ಸೂರ್ಯರಶ್ಮಿ ಶಿವಲಿಂಗ ಸ್ಪರ್ಶ ಮಾಡಿದ ನಂತರ ಏನ್ ನಡೆಯುತ್ತೆ ಗುರುಜಿ? ಪೂಜೆ, ಈಗ ರುದ್ರಾಭಿಷೇಕ ಆಗ್ತಾ ಇದೆ, ಹಾಲಾಭಿಷೇಕ ಮಾಡ್ತಿದಾರಲ್ಲ, ತದನಂತರ ಜೇನುತುಪ್ಪ ಅಭಿಷೇಕ, ಅದಾದ ಮೇಲೆ ಮೊಸರು ಸಕ್ಕರೆ ಇದೆಲ್ಲ ಇತ್ಯಾದಿಗಳೆಲ್ಲ ಮುಗಿಸ್ತಾರೆ. ಸಣ್ಣ ಪುಟ್ಟ ಸಂಕ್ಷಿಪ್ತ ಮಾಡಿಬಿಟ್ಟು ಪಾರ್ವತಿ ದೇವಸ್ಥಾನದಲ್ಲಿ ಕುಂಭ ಕಲಶನೆಲ್ಲ ಇಟ್ಟು ಕಲಶ ಪೂಜೆ ಮಾಡಿರ್ತಾರೆ. ಅಂದ್ರೆ ಇವತ್ತು ರುದ್ರಾಭಿಷೇಕ ಮಾಡ್ತೀವಿ ಅಂತ ಆ ಶುಚಿರ್ಭೂತವನ್ನು ಮಾಡಿ ಪ್ರಾರ್ಥನೆ ಮಾಡಿ, ಇದು ಗ್ರಹಣ ಕಾಲ ಅಂತ ಕರೆದು ಸಂದಿಗ್ನ ಕಾಲದಿಂದ ಪರಮಾತ್ಮನ ಪ್ರಾರ್ಥನೆ ಮಾಡ್ಕೊಂಡು ಅವನು ಶುಚಿರ್ಭೂತ ಮಾಡಿ ಒಂದು ಮಹಾಮಂಗಳಾರತಿ ಅಲಂಕಾರ ಮಾಡಿ ಹೊಸ ವಸ್ತ್ರವನ್ನು ಹಾಕಿ ಸಂಕ್ರಾಂತಿ ಪ್ರಯುಕ್ತ ಪೂರ್ತಿ ಪ್ರಾರ್ಥನೆಯನ್ನು ಮಾಡ್ತಾರೆ. ಈಗ ಭಕ್ತರಿಗೆ ಅವಕಾಶ, ಈಗ ಭಕ್ತರಿಗೆ ಎಲ್ಲರೂ ಬಂದು ಸಾರ್ವಜನಿಕವಾಗಿ ಒಂದು ಪ್ರಸಾದವನ್ನು ನೈವೇದ್ಯವನ್ನು ಮಾಡಿ ಕೊಡ್ತಕ್ಕಂಥ ಅವಕಾಶ. ಬಟ್ ಏನು ಅಂದರೆ ಈ ದೃಶ್ಯದಲ್ಲಿ ಜನಗಳು ಇನ್ನು ಸೂರ್ಯ ನಮಸ್ಕಾರ ಮಾಡಿ ಹೊರಟುಬಿಟ್ಟ, ಉತ್ತರಾಯಣ ಶುರು ಅಂತ ಈಗ ಸ್ಟಾರ್ಟ್ ಅಂತ. ಸೊ ಅವ್ರಿಗೆಲ್ಲರಿಗೂ ದಕ್ಷಿಣಾಯನ ಉತ್ತರಾಯಣಕ್ಕೆ ಬಂದ್ವಿ ಅಂತ. ನೋಡು, ಉತ್ತರಾಯಣ ಎಲ್ಲನೂ ಯಾರ್ದು ಅಂದರೆ ಮಹಾವಿಷ್ಣುದು, ದಕ್ಷಿಣಾಯಣ ಎಲ್ಲ ಶಿವಂದು. ಆದರೆ ದಕ್ಷಿಣಾಯಣದಲ್ಲೆಲ್ಲ ವಿಷ್ಣು ಆರಾಧನೆ ನಡೆಯುತ್ತೆ, ಉತ್ತರಾಯಣದಲ್ಲೆಲ್ಲ ಶಿವನ ಆರಾಧನೆ ನಡೆಯುತ್ತೆ. ಅದಕ್ಕೆ ಶಿವಶ್ಕ ಹೃದಯಂ ವಿಷ್ಣು, ವಿಷ್ಣುಶ್ಕ ಹೃದಯಂ ಶಿವ ಅಂತ ಅವರಿಬ್ಬರಲ್ಲೂ ಭೇದ ಭಾವ ನೋಡಬಾರ್ದು. ಯಾರು ಈಶ್ವರ ನೋಡ್ತಾರೋ ವಿಷ್ಣು ಪೂಜೆ ಮಾಡಬೇಕು, ವಿಷ್ಣು ನೋಡಿದಾಗ ಶಿವ ಪೂಜೆ ಮಾಡಬೇಕು. ಸಂಪೂರ್ಣವಾಗಿ ಮುಗೀತು, ಪೂರ್ಣ ದರ್ಶನ ಆಯಿತು. ನೋಡು, ಈಗ ಕೊಂಬಿಂದ ಹಿಡಿದು ಗೋಪುರದಿಂದ ಹಿಡಿದು ಹೊಸಲಿಂದ ಹಿಡಿದು ಎಲ್ಲ ಪೀಠಗಳನ್ನ ಸೋಕಿ ಅವನು ನಮಸ್ಕಾರ ಮಾಡಿ ಹೊರಟೇ ಬಿಟ್ಟ. ಸೊ ಇಂಥ ಒಂದು ಸೂರ್ಯನಾರಾಯಣ ಭಾಸ್ಕರ ಎಲ್ಲರಿಗೂ ಆರೋಗ್ಯವನ್ನು ಕೊಡಲಿ ಅಂತ ಈ ಮುಖಾಂತರ ಪ್ರಾರ್ಥನೆ ಮಾಡ್ತಾರೆ. ಏನು ಅಂದರೆ ಭಾಳ ಜನ ಒಳಗಡೆ ಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಇರ್ತಕ್ಕಂಥ ಅಷ್ಟೂ ಜನಲ್ಲಿ ಎಲ್ಲರೂ ಪಾಪ VIP ಮುಂದೆ ನಿಂತ್ಕೊಂಡ್ಬಿಡ್ತಾರೆ, ಸಾರ್ವಜನಿಕರು ಈಗ ದರ್ಶನ ಮಾಡ್ತಾರೆ. ಸೊ ಇವ್ರುಗಳಿಗೆಲ್ಲ ಪ್ರಸಾದ ಕೊಟ್ಟಂಗೆ ಅವ್ರುಗಳು ಕೊಡ್ತಾರೆ. ದರ್ಶನ ಮಾಡ್ಕೊಂಡು ನಿಧಾನಕ್ಕೆ ಪ್ರದರ್ಶನ ಮಾಡಿಕೊಂಡು ಈಗ ಶ್ರೀಚಕ್ರ ಮುಖಾಂತರ ಲೈಟ್ ಹಾಕಿದ್ರು ನೋಡು, ಈ ಮಂಗಳಾರತಿ ಆಗತ್ತೆ. ವಿಭೂತಿ ಅಲಂಕಾರ ಮಾಡಿ ಅವನಿಗೆ ಹಾಲಾಭಿಷೇಕ, ಆ ದಾರಾಪಾತ್ರೆಯಿಂದ ನೀರು ಹಾಲು ಹಾಕ್ತಾ ಇರೋದು, ಅವನಿಗೊಂದು ಮಹಾಮಂಗಳಾರತಿ. ಅಂತೂ ಇವಾಗ ಸೂರ್ಯ ಹೊರಟ್ಬಿಟ್ಟ ಅನ್ನೋದಕ್ಕೆ ಕೊನೆಯ ಒಂದು ಮಂಗಳಾರತಿಯನ್ನು ತಗೊಂಡು ಎಲ್ರಿಗೂ ಒಂದು ಆಶೀರ್ವಾದ. ಅಂತೂ ಇಂತೂ ನಮ್ಮನ್ನು ತೋರಿಸ್ತಾ ಇದ್ದಾರೆ, ಭಾಳ ಸಂತೋಷ. ಪರಿಪೂರ್ಣ ರಕ್ಷಾ ಕವಚ ಎಲ್ರಿಗೂ ಇರಲಿ ಅಂತ ಮುಖಾಂತರ ತುಂಬ ಹೃದಯದ ಆಶೀರ್ವಾದ. ಅಲ್ಲಿ ಇವತ್ತು ಈ ದೇವಸ್ಥಾನದ ವಿಶೇಷವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಇನ್ನೇನು ಮುಂದಿನ ವಾರದಷ್ಟೊತ್ತಿಗೆ ಇಲ್ಲಿ ಅವರಿಗೆ ಕುಂಭಾಭಿಷೇಕ ಇರತಕ್ಕಂಥದ್ದು, ಆಮೇಲೆ ಗವಿಗಂಗಾಧರೇಶ್ವರ ಮಹೋತ್ಸವ ಅಂತ ನಡೀತಕ್ಕಂಥದ್ದು ಎಲ್ಲ ಮಾಡ್ತಾರೆ. ಈ ಮುಂದಿನ ವಾರದಲ್ಲಿ ಎಲ್ಲರಿಗೂ ಆಗಲಿ ಅಂತ ಈ ಮುಖಾಂತರ ಹಾರತಕ್ಕಂಥ ವ್ಯವಸ್ಥೆ. ಸೊ ಎಷ್ಟೋ ಜನ ಇವತ್ತು ಪಾಪಕರ್ಮಗಳು ಕರ್ಕೊಳ್ತಾ ಇದ್ದೀವಿ ಅಂತ ಕೆಲವರು ಬಂದಿರ್ತಾರೆ. ಅಯ್ಯೋ ನಮ್ಮ ದಾರಿದ್ರ್ಯ ಹೋಗ್ಲಿ ಅಂತ. ಅದೇ ನಾನು ಕೇಳಿದೆ ಆವಾಗ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.